ಹರಿ ಓಂ ಗುರುಭ್ಯೋ ನಮಃ. ಈ ಮಾನವ ಶರೀರ ಏನನ್ನು ಒಳಗೊಂಡಿದಂತಕ್ಕಂಥ ಸವಿಸ್ತಾರವಾಗಿ ಮತ್ತು ಸೂಕ್ಷ್ಮವಾಗಿ ಅದನ್ನು ನಾವು ತಿಳಿಯಲು ಬಯಸೋಣ. ಈ ಮಾನವನ ಶರೀರ 3 ಶರೀರಗಳಿಂದ ಒಳಗೊಂಡಿದೆ. ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ. ಈ ಮಾನವನ ಚೇತನ 4 ಅವಸ್ಥೆಗಳಿಂದ ಒಳಗೊಂಡಿದೆ. ಜಾಗೃತ, ಸ್ವಪ್ನ, ಸುಷುಪ್ತಿ ಮತ್ತು ತುರಿಯ ಅವಸ್ಥೆಯಿಂದ 4 ಅವಸ್ಥೆಗಳಲ್ಲಿ ಇದೆ. ನಾವು ಇನ್ನು ಯೋಗದ ಪ್ರಕಾರ ಹೋಗ್ಬೋದಾದರೆ ಈ ಮಾನವ ಶರೀರ ಪಂಚಕೋಶಗಳಿಂದ ಆವೃತ್ತಗೊಂಡಿದೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇದು ಮಾನವನ ಶರೀರ, ಮಾನವನ ಚೈತನ್ಯ, ಅತ್ಯದ್ಭುತ ಶಕ್ತಿ. ಈ ಶಕ್ತಿಯನ್ನು ನಾವು ಇವುಗಳ ಜ್ಞಾನವನ್ನು ನಾವು ಸಂಪರ್ಕಿಸಬೇಕಾದರೆ ನಾವು ಸದಾಕಾಲ ನಿತ್ಯ ನಿರಂತರ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಅಭ್ಯಾಸ ಮಾಡಿದ್ದೆ ಆದರೆ ಅದರ ಪ್ರತಿ ನಮಗೆ ಆಸಕ್ತಿಯನ್ನು ಉಂಟಾದರೆ ಈ ಮಾನವನ ಶರೀರ ಎಷ್ಟು ಅತ್ಯುನ್ನತವಾದ ಶಕ್ತಿ, ಈ ಶಕ್ತಿಯನ್ನು ನಾಶ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ನಿತ್ಯ ನಿರಂತರ ಗುರು ಮುಖೇನ ಇದನ್ನು ಅಭ್ಯಾಸ ಮಾಡ್ತಾ ಹೋದರೆ ಇನ್ನೂ ಸಾಕಷ್ಟು ಯೋಗದ ವಿಚಾರಗಳು ಮಾತಾಡ್ತಾ ಇದ್ದರೆ ಹಲವಾರು ಸಮಯಗಳ ಕಾಲ, ಹಲವಾರು ದಿನಗಳ ಕಾಲ ನಾವು ಮಾತನಾಡಬಹುದು. ಅದರಲ್ಲಿ ಎಷ್ಟು ನಾವು ಮಾತನಾಡ್ತೀವೋ ಅಷ್ಟು ಅದನ್ನು ಅನುಭವಕ್ಕೆ ಬರಬೇಕು. ಹಾಗಾಗಿ ಅನುಭವಕ್ಕೆ ಬರಬೇಕಾದ್ರೆ ಅದು ನಿತ್ಯ ನಿರಂತರ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಅಭ್ಯಾಸ ಮಾಡಿದ್ದೇ ಆದರೆ ಅದು ಅನುಭೂತಿಗೆ ಬರಲು ಸಾಧ್ಯವಾಗ್ತದೆ. ಹರಿ ಓಂ ಗುರುಭ್ಯೋ ನಮಃ.